ಮತ್ತೆ ಇನ್ನು ಬಿಗ್ ಬಾಸ್ ಒಳಗಡೆ ಏನಾದ್ರು ಲವ್ ಸ್ಟೋರಿ ಇದ್ರೆ ಮಾತ್ರ ಸರ್ವೈವ್ ಆಗ್ತಾರೆ ಅನ್ನೋಂಥ ಒಂದು ಮಾತು. ಆಗ ನಿಮ್ಮದ್ರ ಸಹ ಒಂದಷ್ಟು ಕಟ್ಟಿದ್ರು ಆ ಕಡೆ ಈ ಕಡೆ ಏನೋ. ಆಗ ಬೇಸರ ಇತ್ತಾ ಅಥವಾ ಇದು ಕ್ಯಾರಿ ಆನ್ ಆಯ್ತಾ ಎಲ್ಲಿಗೆ ಎಂಡ್ ಆಯ್ತಾ ಹೇಗೆ? ಇಲ್ಲ, ಆಕ್ಚುಲಿ ನವೀನ್ ಸಜ್ಜು ಜೊತೆ ಲವ್ ಅಂತಲ್ಲ, ಅಂದ್ರೆ ಈಗ ಏನಾಗ್ತೈತ್ರಿ, ಒಬ್ರು ಒಂದ್ ಮನ್ಯಾಗಿದ್ದಾಗ ಎಷ್ಟೊಂದ್ ಮನಸ್ಸುಗಳು ಇರ್ತಾವ. ಅಲ್ಲಿ ನಮ್ಮಂಗೆ ಇರ್ಬೇಕಂತಲ್ಲ, ಬಹಳ ಮನಸ್ಥಿತಿಗಳು ಇರ್ತಾವ. ಅಲ್ಲಿ ಯಾರೋ ಒಬ್ರು ನಮ್ಮನ್ನ ಕೇರ್ ಮಾಡಿದಾಗ, ಅಲ್ಲಿ ಹುಡುಗನೋ ಹುಡುಗಿನೋ ಯಾರೋ ಒಬ್ರು ಕೇರ್ ಮಾಡಿದಾಗ ಅವ್ರ ಮೇಲೆ ಪ್ರೀತಿ ಬರೋದು ಕಾಮನ್. ಅದು ಲವರ್ ಆಗೇ ಬರ್ಬೇಕಂತಲ್ಲ, ಆಸ್ ಅ ಫ್ರೆಂಡ್ ಆಗೂ ಬರ್ಬೋದು. ಸೊ ಅಲ್ಲಿ ನಾನು ನವೀನ್ ಸಜ್ಜು ಕೇರ್ ಮಾಡಿದಾಗ ನಂಗೆ ಇಷ್ಟು ಮನೆಯೊಳಗೆ ಇವ್ನು ನನ್ನ ಕೇರ್ ಮಾಡ್ತಾನಲ್ಲ, ಇಷ್ಟು ಒಳ್ಳೆ ಮನ್ಸೈತೆ ಅಂತ ಹೇಳಿ ನಾನು ನವೀನ್ ಜೊತೆ ಕ್ಲೋಸ್ ಆಗಿದ್ದು ನಿಜಾನೇ. ಬಟ್ ಅದು ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ. ಆಫ್ಟರ್ ಬಿಗ್ ಬಾಸ್ ನಾವು ಬಂದಾದ್ಮೇಲೆ ಇವತ್ತಿನವರೆಗೂ ನವೀನ್ ಜೊತೆ ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ. ಯಾವತ್ತು ಒಂದು ಫಂಕ್ಷನ್ಗಾಗಲಿ, ಯಾವತ್ತು ಒಂದ್ಸತಿ ಫಂಕ್ಷನ್ಗೆ ನಾವು ಸೇರಿದ್ವಿ, ಅಯೋಗ್ಯ ಮೂವಿದೇನೋ ಪ್ರೆಸ್ ಮೀಟಿಗೇನೋ ಅನ್ಸುತ್ತೆ, ಅವಾಗ ಭೇಟಿಯಾಗಿದ್ವಿ, ಮುಖ ನೋಡಿದ್ವಿ. ಅದಾದ್ಮೇಲೆ ನಾವು ಯಾವತ್ತೂ ಭೇಟಿಯಾಗಿಲ್ಲ, ಯಾವತ್ತು ಕಾಲಲ್ಲಿ ಕೂಡ ಟಚಲ್ಲಿ ಇಲ್ಲ ನವೀನ್ ಸಜ್ಜು ಜೊತೆ. ಸೊ ಎಲ್ಲರೂ ಅನ್ಕೊಂಡ್ರು ಅವಾಗ, ಸೋನು ನಿಜವಾಗ್ಲೂ ನವೀನ್ ಲವ್ ಮಾಡತ್ತಾಳ, ಇನ್ನೇನು ಮದುವೆನೇ ಆಗ್ಬಿಡ್ತಾರೆ ಹಂಗೆ ಹಿಂಗಂತ. ಈಗ ಏನಾಗ್ತೈತಿ ಅಂದರೆ, ಒಂದು ಜೋಡಿ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅದನ್ನು ಲವ್ವೇ ಅನ್ಕೊತಾರೆ. ಬಟ್ ಇದ್ರೂ ಇರ್ಬೋದು ಲವ್ ಕೆಲವೊಬ್ರದ್ದು, ಇಲ್ಲ ಫ್ರೆಂಡ್ಶಿಪ್ಪು, ಪ್ಯೂರ್ ಫ್ರೆಂಡ್ಶಿಪ್ಪು ಇರ್ಬೋದು. ಸೊ ನಂದು ನವಿಂದು ಪ್ಯೂರ್ ಫ್ರೆಂಡ್ಶಿಪ್ ಇತ್ತು. ಆಫ್ಟರ್ ಬಿಗ್ ಬಾಸ್ ಆದಮೇಲೆ ನಾವು ಟಚಲ್ಲಿಲ್ಲ. ಎಲ್ಲರೂ ಯಾವತ್ತರ ಸಿಕ್ಕಾಗ ಮುಖ ಕಟ್ಕೊಳ್ಳೋದಲ್ಲ, ಮಾತಾಡ್ತೀವಿ ಆ್ಯಸ್ ಅ ಫ್ರೆಂಡಾಗಿ. ಬಟ್ ಅವ್ನು ಸ್ವಲ್ಪ ಹೆದರ್ತಾನೆ ಅನ್ಸುತ್ತೆ ನವೀನ. ಅಂದರೆ ನಾವೆಲ್ಲರೂ ಕಾಣಿಸ್ಕೊಂಡ್ಬಿಟ್ರೆ ಜನ ನಾವು ಲವರ್ಸ್ ಆಗಿ ಕಾಣಿಸ್ಕೊತಿದ್ದೀವೇನೋ ಅಂತ ಅನ್ಕೊತಾರೇನೋ ಅಂತ ಅವನು ಜಾಸ್ತಿ ಒಲವು ಕೊಡಲ್ವೇನೋ ಗೊತ್ತಿಲ್ಲ. ಬಟ್ ನನಗೆ ಹಂಗಿಲ್ಲ, ತಲೆಗೆ ನನಗೇನು ಯೋಚನೆಗಳಿರಲ್ಲ. ಯಾರೇನಾರು ಅನ್ಕೊಂಡು ನನಗೆ ನಾನೇನಂತ ನಂಗೆ ಗೊತ್ತಿರ್ತೈತಿ, ನಮ್ಮ ಮನಸ್ಸಲ್ಲಿ ಏನಿದೆ ಭಾವನೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಸೊ ಹಂಗಾಗಿ ಮತ್ತೆ ಲವ್ ಮಾಡಿದ್ರೆ ಅಲ್ಲಿ ಇರ್ತೀವಿ ಅಂತಲ್ಲ, ಅದು ಒಂದು ಏನೋ ಕ್ಯೂಟ್ ಪೇರ್ ಓಡ್ತಿರ್ತೈತೆ ಅಷ್ಟೇ. ಎಲ್ಲರಿಗೂ ಜನಕ್ಕೆ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಒಬ್ರಿಗೊಬ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಇರುತ್ತೆ ಅಷ್ಟೇ. ಸೊ ಲವ್ ಮಾಡಿದ್ರೆ ಇರ್ತೀವಿ, ಲವ್ ಮಾಡಿಲ್ಲ ಅಂದ್ರೆ ಇರಲ್ಲ ಅಂತಲ್ಲ. ಸೊ ಟೋಟಲ್ ಎಂಟರ್ಟೈನ್ಮೆಂಟ್ ಕೊಡುವಂಥ ಪ್ಯಾಕ್ ಇರೋ ವ್ಯಕ್ತಿಯಲ್ಲಿದ್ದರೆ ಖಂಡಿತ ಬಿಗ್ ಬಾಸಲ್ಲಿ ಇದ್ದೇ ಇರ್ತಾರೆ.